ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ಎಲ್ಲ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು, ನನ್ನ ಮಗ ಕೂಡ ಸ್ಕೂಲ್ಗೆ ಹೋದ. ಸೊ ಅದಾದ ನಂತರ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬಿಫೋರ್ ಕ್ಲೀನಿಂಗ್ ನೋಡಿ ಈ ರೀತಿಯಾಗಿ ಇದೆ. ಪಾತ್ರೆಗಳಂತೂ ತುಂಬ ಬಿದ್ದಿದೆ. ಹಾಗೆ ಗ್ಯಾಸ್ ಸ್ಟವ್ ಅಂತೂ ಕೇಳೋ ಹಂಗೆ ಇಲ್ಲ. ಇವತ್ತು ಸ್ವಲ್ಪ ಹಾಲು ಬೇರೆ ಹೋಗಿದ್ದು, ಸೊ ಈ ಥರ ಆಗೋಯಿತು. ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋಕ್ಕೆ ನಾನು ಯಾವ ರೀತಿಯಾದಂತಹ ಒಂದು ಸೋಪ್ ಸೊಲ್ಯೂಷನ್ನ ಮಾಡ್ಕೊತಾ ಇದ್ದೀನಿ ಅಂತ ನೋಡಿ. ಒಂದು ಬಾಟಲಲ್ಲಿ ಬಾಟಲಲ್ಲೇ ಕಾಲಿನ ಹಾಕ್ತಾಯಿದ್ದೀನಿ. ಖಾಲಿಯಾಗಿ ಹೋಗಿತ್ತು, ಸೊ ಅದನ್ನ ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೋಪ್ ಸೊಲ್ಯೂಷನ್ ಏನಪ್ಪ ಅಂತಂದರೆ, ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಆ ಸೊಲ್ಯೂಷನ್ಗೆ ನೀವು ಬೇಕಿಂಗ್ ಸೋಡಾ ಹಾಗೆ ವೆನಿಗರ್ ಸೋಪಿನ ಪೌಡರ್ ಯಾವುದಾದ್ರು ಎನಿ ಸೋಪ್ ಪೌಡರ್ನ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಒಂದು 3 ಸ್ಪೂನಷ್ಟು ಸರ್ಫ್ ಎಕ್ಸೆಲ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ, ಅಂದರೆ ಕರಗಲಿ ಅದು ಅಂತ. ಸೊ ಅದು ಹಾಕಾದ್ಮೇಲೆ ನನ್ನ ಮಗಳು ಮುಂದೆನೇ ನಿಂತಿದ್ಲು. ಸೊ ಅವಳ ಜೊತೆ ಮಾತಾಡ್ತಾ ಮಾಡಿದ್ರೆ ಅವಳು ಕೂಡ ಸ್ವಲ್ಪ ಸೈಲೆಂಟ್ ಆಗ್ತಾಳೆ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ಪ್ರೇಯರ್ ಬಾಟಲ್ ತೊಗೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಸೋಪ್ ಸೊಲ್ಯೂಷನ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನಾನು ನಿಂಬೆಹಣ್ಣನ್ನ ಸ್ಕಿಪ್ ಮಾಡಿದೆ, ಬಟ್ ಇವಾಗ ನಾನು ವಿಡಿಯೋ ಮಾಡ್ಬೇಕಾದ್ರೆ ನೆನಪಿಸ್ಕೊಂಡೆ ನಿಂಬೆಹಣ್ಣನ್ನು ಹಾಕೊಬೇಕಿತ್ತು ಅಂತ. ಬೇಕಿಂಗ್ ಸೋಡಾ ಮತ್ತು ವೆನಿಗರ್ ಹಾಕಿದಾಗ ನಿಂಬೆಹಣ್ಣನ್ನು ಹಾಕೋಕ್ಕೆ ಹೋಗಬೇಡಿ. ಇನ್ ಕೇಸ್ ಬರೀ ಸೋಪಿನ ಪೌಡರು ಮತ್ತು ವಾಟರ್ನ ಹಾಕೋತಾ ಇದ್ದೀನಿ ಅಂದರೆ ಲೆಮನ್ನ ಮಿಸ್ ಮಾಡದೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಇರುತ್ತೆ. ಸೊ ಅದಾದ ನಂತರ ನಾನು ಇಲ್ಲಿ ಸೋಪಿನ ಪೌಡರ್ ಲಿಕ್ವಿಡ್ ಏನಿತ್ತು, ಸೋಪ್ ಪೌಡರ್ ಲಿಕ್ವಿಡು ಅದನ್ನೆಲ್ಲ ಕಡೆ ಸ್ಪ್ರೇ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಸ್ಪ್ರೇ ಮಾಡಿ ಬಿಟ್ಬಿಡಬೇಕು, ಒಂದು 1/4 ಗಂಟೆ ಬಿಟ್ಬಿಡಬೇಕು. ಹಾಗೆ ಇದನ್ನು ಹೇಗೆ ಡಿವೈಡ್ ಮಾಡ್ಕೋಬೇಕು ಕೆಲಸನ ಅನ್ನೋದನ್ನ ಕೂಡ ಇವತ್ತು ಹೇಳ್ತೀನಿ. ಕೆಲವರು ಏನು ಮಾಡ್ತಾರೆ ಅಂದರೆ ಬಾಕ್ಸ್ಗಳನ್ನೇ ಒಂದ್ಸಲಿ ತೊಳೆಯೋದು, ಹಾಗೆ ಕಬೋರ್ಡ್ಗಳನ್ನೇ ಒಂದ್ಸಲಿ ಕ್ಲೀನ್ ಮಾಡೋದು, ಕೌಂಟರ್ ಟಾಪ್ನೇ ಒಂದ್ಸಲಿ ಕ್ಲೀನ್ ಮಾಡೋದು, ಆ ಥರ ಮಾಡ್ತಾರೆ. ಆ ಥರ ಮಾಡಿದಾಗ ಏನಾಗುತ್ತೆ ಕೆಲಸಗಳು ಅಂದರೆ, ಇದನ್ನು ಒಂದಿನ ಮಾಡಬೇಕು, ಅದನ್ನು ಒಂದಿನ ಮಾಡಬೇಕು ಅಂತ ಅವರೇ ಮೈಂಡಲ್ಲಿ ಡಿವೈಡ್ ಮಾಡ್ಕೊಬಿಡ್ತಾರೆ. ಬಟ್ ನಾವು ಏನು ಮಾಡಬೇಕು ಕೆಲಸ ಮಾಡಬೇಕಾದ್ರೆ ಅಂತ ಅಂದರೆ, ಸ್ಟಾರ್ಟಿಂಗ್ ಇಲ್ಲಿ ಎಂಡ್ ಅಲ್ಲಿ ಅಂತ ಒಂದು ಡಿಸೈಡ್ ಮಾಡ್ಕೊಡ್ಬೇಕು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಮಧ್ಯ ಏನೇನು ಕೆಲಸಗಳು ಬರುತ್ತೆ ಅದನ್ನು ಅಷ್ಟನ್ನು ಕವರಪ್ ಮಾಡ್ಕೊತಾ ಹೋಗಬೇಕು. ನಾನು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ವಿಂಡೋಯಿಂದ ನನಗೆ ಅಲ್ಲಿ ಕಪ್ಗಳನ್ನೆಲ್ಲ ಇಟ್ಟಿದ್ದೀನಲ್ಲ, ಸೊ ಅಲ್ಲಿವರೆಗೂ ಏನೇನು ಸಿಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಇದು ಗ್ಲಾಸ್ನು ಕೂಡ ನಾನು ಅಲ್ಲಲ್ಲೇ ಒರೆಸ್ಕೊತಾ ಇದ್ದೀನಿ. ಅದು ಆಮೇಲೆ ಅಂದಿದ್ದ ಕೆಲಸ ಅವಾಗೆ ಆಳು. ಸೊ ಆ ಥರ ಅಂತಾರಲ್ಲ ಹಿಂದೆ ಎಲ್ಲ, ಹಂಗೆ ಅನ್ನೋರು ಆಮೇಲಿನ ಕೆಲಸ ಆಮೇಲೆಗೆ ಅದು ಹಾಳಾಗೋಗ್ಬಿಡುತ್ತೆ ಅಂತ. ಸೊ ಅದೇ ಥರ ಆಗೋಗ್ಬಿಡುತ್ತೆ ನಮ್ಮ ವಿಚಾರದಲ್ಲೂ ಅಷ್ಟೇ. ಸೊ ನಾನು ಇಲ್ಲಿ ಏನು ಮಾಡಿದೆ ಅಂತ ಅಂದರೆ, ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಕ್ಲೀನ್ ಮಾಡಿ. ಸೊ ನೆಕ್ಸ್ಟ್ ಮಂತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಕ್ಲೀನ್ ಮಾಡೋಕ್ಕೆ ಆವಾಗ ಜಸ್ಟ್ ಮೇಲೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಇವಾಗ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಜಸ್ಟ್ ಒಂದು ಕೌಂಟರ್ ಟಾಪ್ನ ರೀಆರ್ಗನೈಸ್ ಹೆಂಗೆ ಮಾಡಿದ್ದೀನಿ, ಸ್ವಲ್ಪ ಮನಸ್ಸಿಗೂ ಕೂಡ ಚೇಂಜಸ್ ಚೆನ್ನಾಗಿರುತ್ತೆ. ಅಡುಗೆ ಮನೆಗೆ ಎಂಟ್ರ್ ಆದ ತಕ್ಷಣವೇ ನೋಡಿ ಆ್ಯಂಬಿಯನ್ಸ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಚೇಂಜ್ ಮಾಡ್ತಾಯಿದ್ದೀನಿ. ಹಾಗೆ ಚಿಮ್ನಿ ಕೂಡ ಅಷ್ಟೇ ಕ್ಲೀನ್ ಮಾಡಿ 1 ತಿಂಗಳ ಮೇಲೆ ಆಗೋಗ್ಬಿಟ್ಟಿತ್ತು. ಹೀಗೆ ಅದು ಇದು ಓಡಾಟ, ಮದುವೆ, ಎಕ್ಸಾಮು ಬರೀ ಇದೇ ಆಗೋಗ್ಬಿಟ್ಟಿತ್ತು. ನನ್ನ ಚಿಮ್ನಿ 15 ಡೇಸ್ ಒನ್ಸ್ ಆದರೂ ನಾನು ಕ್ಲೀನ್ ಮಾಡ್ಕೋತಾ ಇದ್ದೆ. ಡೈಲಿ ರುಟೀನ್ ಥರ ಆಗೋಗ್ಬಿಟ್ಟಿತ್ತು. ವೀಕ್ಲಿ ಒನ್ಸ್ ಕ್ಲೀನಿಂಗಲ್ಲಿ ಅದನ್ನ ಆ್ಯಡ್ ಮಾಡಿದ್ದೆ, ನೀವು ಹಳೆ ವೀಡಿಯೋಗಳನ್ನ ನೋಡಿದ್ರೆ. ಸೊ ಇವಾಗ 1 ಮಂತ್ ಹತ್ತತ್ರ ಆಗೋಗ್ಬಿಡ್ತು. ಸೊ ಅದೆಲ್ಲ ಆದ ನಂತರ ಎಲ್ಲ ಕಡೆ ಕ್ಲೀನ್ ಮಾಡ್ಕೊತ, ಕಾಲಿನ್ನೇ ಎಲ್ಲದಕ್ಕೂ ಯೂಸ್ ಮಾಡ್ತೀರಾ ಅಂತ ಕೇಳ್ಬೋದು. ನನ್ನ ಚಿಮ್ನಿ, ಮೈಕ್ರೋವೆನ್ನು, ಗ್ಯಾಸ್ ಮೇಲೆ ಗ್ಲಾಸ್ ಟಾಪ್ ಇರುತ್ತಲ್ಲ, ಸೊ ಅದಕ್ಕೆಲ್ಲ ನಾನು ಕಾಲಿನ ಯೂಸ್ ಮಾಡ್ತೀನಿ. ಯಾಕೆಂದರೆ ಗ್ಲಾಸ್ ಐಟಮ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಕಾಲಿನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಟೈಲ್ಸ್ಗೆ ಕೂಡ ಅಷ್ಟೇ, ನಾನು ಒಂದೊಂದ್ಸಲಿ ಕಾಲಿನ್ನೇ ಹಾಕಿ ಕ್ಲೀನ್ ಮಾಡ್ತೀನಿ. ಇನ್ ಕೇಸ್ ಕಾಲಿನ್ ಜಾಸ್ತಿ ಬೇಡ ಅಂತ ಅನ್ನೋರು ಮಿಸ್ಟರ್ ಮಜಲ್ನ ಯೂಸ್ ಮಾಡಿ, ಇಲ್ಲ ಸೋಪ್ ಪೌಡರ್, ವಾಟರ್, ನಾನೀಗೇನು ತೋರಿಸ್ತಾ ಇದ್ದೀನಿ ಆ ವಾಟರ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಗ್ಯಾಸ್ ಕೆಳಗೆ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಏನಂತ ಡಿವೈಡ್ ಮಾಡ್ಕೊಂಡಿದ್ದು ಅಂತ ಅಂದರೆ, ಏನೇನು ಕೈ ಹತ್ರ ಸಿಗುತ್ತೆ ಅದನ್ನೆಲ್ಲ ಪ್ರತಿಯೊಂದನ್ನು ಮಾಡ್ಕೊತಾ ಹೋಗೋಣ. ವಿಂಡೋ ನೆಕ್ಸ್ಟ್ ಚಿಮ್ನಿ, ಆನಂತರ ಗ್ಯಾಸ್ ಸ್ಟವ್ ಕೆಳಗೆ ಪ್ರತಿಯೊಂದನ್ನು ಮೇಲೆ ಅಂದರೆ ಟಾಪ್ ಫ್ಲೋರ್ ಏನಿರುತ್ತೆ ಅದೆಲ್ಲ
ಕೌಂಟರ್ ಟಾಪ್ ಮೇಲೆ ಏನೇನಿರುತ್ತೆ ಪ್ರತಿಯೊಂದನ್ನು ನಾನು ತೆಗೆದಾಕ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕೌಂಟರ್ ಟಾಪ್ನ ಒಂದು ಸ್ವಲ್ಪ ಕ್ಲೀನಾಗಿ ಮ್ಯಾನೇಜ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಇನ್ಮೇಲೆ. ಯಾಕಂದರೆ ಇವತ್ತು ಬೆಳಗ್ಗೆ ತುಂಬ ಕಷ್ಟ ಆಯಿತು. ಲಂಚ್ ಬಾಕ್ಸು, ವಾಟ್ರ್ ಬಾಟ್ಲು ಎಲ್ಲ ಒಟ್ಟಿಗೆ ಇಟ್ಕೊಂಡು ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಯಿತು. ಇನ್ಮೇಲೆ ನಾನು ಅಡುಗೆ ಮನೆಯಲ್ಲೇ ಸ್ವಲ್ಪ ಕೆಲಸ ಮಾಡ್ತಾ ಮಗನಿಗೂ ಅಲ್ಲೇ ಕೂರಿಸಿ ಓದಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಕೌಂಟರ್ ಟಾಪ್ ಮೇಲೇ. ಸೊ ನೋಡೋಣ, ಇನ್ನು ಅದು ಕೂಡ ಆನ್ ಪ್ರೊಸೆಸಿಂಗಲ್ಲಿ ಇದೆ ಅಂತ ಹೇಳ್ತಾ, ಇವತ್ತಿನ ಒಂದು ಕಿಚನ್ ಕ್ಲೀನಿಂಗ್ ನೀವು ನೋಡಿ ಹಾಗೆ ಈಸಿ ಆಗುತ್ತೆ. ಈ ಟಿಪ್ನ ನಿಜವಾಗ್ಲೂ ನೀವು ಫಾಲೋ ಮಾಡಿ. ಯಾವ ಟಿಪ್ ಅಂತ ಗೊತ್ತಾಯ್ತಾ? ಕೈಯಿಗೆ ಸ್ಟಾರ್ಟಿಂಗಿಂದ ಎಂಡ್ ಪಾಯಿಂಟ್ ಮಿಡಲಲ್ಲಿ ಏನೇನು ಕೆಲಸ ಇದೆ ಪ್ರತಿಯೊಂದೂ ನೀವು ಅದನ್ನು ಮುಗಿಸ್ಕೊಂಬಿಡ್ಬೇಕು ಕ್ಲೀನಿಂಗ್ ಅಂತ ಬಂದರೆ. ಇದಾಮೇಲೆ ಅಂತ ಕೆಲಸನ ದಯವಿಟ್ಟು ಇಟ್ಕೊಂಬೇಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಸೊ ಕ್ಲೀನಿಂಗ್ನ ಎಂಡ್ವರೆಗೂ ನೋಡ್ಕೊಬನ್ನಿ. ತುಂಬ ಚೆನ್ನಾಗಿದೆ ಕ್ಲೀನಿಂಗ್. ಹಾಗೆ ನಿಮಗೂ ಕೂಡ ಒಂದು ಸ್ವಲ್ಪ ಮೋಟಿವೇಟ್ ಆಗ್ಬೋದು ಕ್ಲೀನಿಂಗಲ್ಲಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಂಡ್ವರೆಗೂ ನೋಡಿ. ಹಾಗೆ ಕ್ಲೀನಿಂಗ್ ಆದಮೇಲೆ ಯಾವ ಥರ ರಿಅರೇಂಜ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ನೋಡಿ ಎಂಡ್ವರೆಗೂ. ಈ ಸಲ ಸ್ವಲ್ಪ ಡಿಫ್ರೆಂಟಾಗೇ ಇದೆ ಅಂತಲೇ ಹೇಳ್ಬೋದು. ನೀವು ಇದನ್ನು ಮ್ಯಾನೇಜ್ ಮಾಡ್ಕೋಬೋದು ಈ ಒಂದು ಟಿಪ್ನ.